ಶಾ ಮಕಂದರ್ ಉಸ್ಮಾನ್ ಪಾಷಾ ಅವರು ಉಚಿತವಾಗಿ ಪರಿಕರಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಫಾದರ್ ಮರಿಯಪ್ಪ ಅವರು, ಸಾಮಾನ್ಯ ಆಟೋ ಚಾಲಕ ಉಸ್ಮಾನ್ ಪಾಷಾ ಅವರು ಕಾರ್ಯ ದೇವರಿಗೆ ಮೆಚ್ಚುಗೆ ಆಗಿದೆ. ಭಗವಂತ ಅವರನ್ನು ಆರ್ಥಿಕವಾಗಿ ಆಶೀರ್ವಾದ ಮಾಡಲಿ, ಅವರ ಸಮಾಜ ಸೇವೆ ನಿರಂತರವಾಗಲಿ ಎಂದು ಹಾರೈಸಿದರು. ಆತ್ಮೀಯ ಸ್ನೇಹಿತರೆ, ಇಂದು ವಿಶೇಷವಾಗಿ ನಾವೆಲ್ಲರೂ ಒಂದು ಒಳ್ಳೆಯ ಕಾರ್ಯಕ್ಕೆ ಇಲ್ಲಿ ನಡೆದಿದ್ದೇವೆ. ಇಂದು ನಮ್ಮವರೇ ಆದಂತಹ ಸಮಾಜ ಸುಧಾರಕರಾಗಿರುವಂತಹ ಉಸ್ಮಾನ್ ಪಾಷರವರು ಇಂದು ಉಚಿತವಾಗಿ ಅಂಗವಿಕಲರಿಗೆ, ವಿಕಲಚೇತನರಿಗೆ ಉಚಿತವಾದಂತಹ ಊರುಗೋಲುಗಳನ್ನು ನೀಡುತ್ತಾ ಸಮಾಜ ಸೇವೆಯನ್ನು ಈ ರೀತಿಯಾಗಿ ಅವರು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ದೇವರು ಇವರನ್ನು ಆಶೀರ್ವದಿಸಲಿ. ಇವರು ಮಾಡುವಂತಹ ಪ್ರತಿಯೊಂದು ಕೆಲಸವೂ ದೇವರಿಗೆ ಮೆಚ್ಚುಗೆ ಆಗಿದೆ. ಇಂತಹ ಸಮಾಜ ಸುಧಾರಕ ಕಾರ್ಯಗಳನ್ನು ಇನ್ನು ಇವರು ಹೆಚ್ಚಾಗಿ ಮಾಡಲು ಇವರಿಗೆ ದೇವರು ಶಕ್ತಿಯನ್ನ, ವರವನ್ನು ನೀಡಲಿ ಹಾಗೂ ಆರ್ಥಿಕ ನೆರವನ್ನು ಇವರಿಗೆ ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಇಂದು ವಿಶೇಷವಾಗಿ ಹೋಲಿ ಫ್ಯಾಮಿಲಿ ಈ ಒಂದು ಚರ್ಚಿನ ಆವರಣದಲ್ಲಿ ನಾವು ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಈ ಒಂದು ವಿಚಾರಣೆಗೆ ಸೇರಿದಂತಹ ಎಲ್ಲ ಭಕ್ತಾದಿಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಒಳ್ಳೆಯ ಕಾರ್ಯವನ್ನು ನೆರವೇರಿಸಲು ನಾವು ಸಂತೋಷ ಪಡುತ್ತೇವೆ. ಉಸ್ಮಾನ್ ಪಾಷರವರ ಕುಟುಂಬವನ್ನು ದೇವರ ಆಶೀರ್ವದಿಸಲಿ ಹಾಗೂ ಇದನ್ನು ಉಚಿತವಾಗಿ ಸ್ವೀಕರಿಸಿದಂತಹ ಈ ವಿಕಲಚೇತನರು ನಿಜವಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಲಿ ಎನ್ನುತ್ತಾ ಇವರನ್ನು ಹಾರೈಸುತ್ತಾ ಇವರ ಕೆಲಸ ಕಾರ್ಯಗಳು ಇನ್ನೂ ಸಾಕಷ್ಟು ಈ ಒಂದು ಸಿಂಧನೂರು ವಲಯದಲ್ಲಿ ನಡೆಯಲಿ ಅಂತ ದೇವರ ಆಶೀರ್ವಾದದೊಂದಿಗೆ ನಾವು ಇವರಿಗಾಗಿ ಪ್ರಾರ್ಥಿಸುತ್ತೇವೆ. ಧನ್ಯವಾದ. ಈ ಸಂದರ್ಭದಲ್ಲಿ ಮಾತನಾಡಿದ ಉಸ್ಮಾನ್ ಪಾಷಾ ಅವರು, ನನಗೆ ಅಂಗವಿಕಲರನ್ನು ಕಂಡರೆ ಅವರಿಗೆ ಸ್ವಲ್ಪವಾದರೂ ಸಹಾಯ ಮಾಡಬೇಕೆಂಬ ಆಸೆ ಉಂಟಾಗುತ್ತದೆ. ಆದ್ದರಿಂದ ನಾನು ದಾನಿಗಳ ಸಹಾಯದಿಂದ ನನ್ನದು ಸ್ವಲ್ಪ ಸೇರಿ ಅವರಿಗೆ ಸಹಾಯ ಮಾಡುತ್ತಿದ್ದೇನೆ ಎಂದು ಹೇಳಿದರು. ನಾ ಏನು ಹೇಳೋದು ಬಯಸೋದು ಏನಾದ್ರೆ ಸರ್, ನನ್ನ ಅಂಗವಿಕಲ ಕಂಡ್ರೆ ನನಗೆ ಭಾಳ ಸಂತೋಷ ಆಗಿದೆ, ಭಾಳ ಕಷ್ಟ ಆಗ್ತೈತೆ. ಅವ್ರಿಗೆ ಏನಾರು ಒಂದು ಮಾಡಬೇಕಂತ ನನ್ನ ಮನೋಭಾವನೆ. ನಾನಂತೇನು ಶ್ರೀಮಂತನಲ್ಲ, ಆಟೋ ಡ್ರೈವರ್. ನನ್ನ ಫ್ಯಾಮಿಲಿ ಇದೆ, 4 ಮಕ್ಕಳಿದ್ದಾರೆ. ಅದೆಲ್ಲ ನೋಡ್ಕೊಂತ ಕೆಲವು ಜನ ದಾನಿಗಳು ಕೊಟ್ಟಿದ್ದಾರೆ ದುಡ್ಡುಗಳು. ಅದರಲ್ಲಿ ನಾನೊಂದು ಸ್ವಲ್ಪ ಹಾಕಿ ದಾನಿಗಳು ಕೊಟ್ಟಂಥ ದುಡ್ಡಿನಲ್ಲಿ ನಾನು ಸ್ವಲ್ಪ ದುಡ್ಡಾಗಿ, ನನ್ನ ದುಡಿಮೆಯಲ್ಲಿ ದುಡ್ಡಾಗಿ ಅವ್ರಿಗೆ ಸ್ಟ್ಯಾಂಡ್ ಆಗಲಿ, ಅವ್ರಿಗೆ ಏನೇನೋ ವಸ್ತು ಬೇಕು ಅವರೆಲ್ಲ ಕೊಡಕತ್ತೀನಿ ಸರ್. ತಮ್ಮ ಆಶೀರ್ವಾದ ನನಗೆ ಬೇಕು, ಅಷ್ಟೇ ಸರ್. ರಾಜು, ಅಂಜನಪ್ಪ, ರುಕಿಯಾ ಬೇಗಂ, ಮಸ್ತಾನ್ ಸಾಬ್ ಇವರಿಗೆ ಉರುಗೋಲುಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಬಾಲಸ್ವಾಮಿ ವಕೀಲ್, ಆಟೋ ಚಾಲಕರಾದ ಶಾಂತಪ್ಪ, ಜಾವಿದ್ ಸೇರಿದಂತೆ ಇತರರು ಇದ್ದರು. ಮಾನ್ವಿ ತಾಲೂಕಿನ ಪೋತ್ನಾಳ ಗ್ರಾಮದಲ್ಲಿ ಇದೇ ತಿಂಗಳು 19 ಹಾಗೂ 20ರಂದು